ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋ ಮಾತು ಬರೀ ಮಾತಾಗಿ ಉಳಿಯುತ್ತಾ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ರಾಜಕಾರಣಿಗಳಿಗೆ ನಾಡು ನುಡಿಗಿಂತ ಸ್ವಹಿತವೇ ಹೆಚ್ಚಾಯ್ತಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಎನ್ನುವ ಮಾತೊಂದಿದೆ. ರಾಜಕಾರಣಿಗಳಿಗೆ ನಾಡು ನುಡಿಗಿಂತ ಸ್ವಹಿತವೇ ಹೆಚ್ಚಾಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ನೆಲ, ಜಲ, ಭಾಷೆ, ಗಡಿ ವಿಚಾರದಲ್ಲಿ ಸೈಲೆಂಟ್ ಆಗಿರೋದು ಯಾಕೆ? ನಮ್ಮ ಅಸ್ಮಿತೆಗೆ ಧಕ್ಕೆ ಆದಾಗ ಬರೋದು ಕನ್ನಡ ಸಂಘಟನೆ ಮಾತ್ರ. ನಮ್ಮ ವೋಟ್ ಮಾತ್ರ ಬೇಕು, ರಕ್ಷಣೆ ಜವಾಬ್ದಾರಿ ನಿಮ್ಮದಲ್ವಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇಡೀ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ, ನಾಯಕರೇ ಉತ್ತರವನ್ನ ಕೊಡಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮ ಬರೀ ಮಾತಾಗಿ ಉಳಿಯುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಜಕಾರಣಿಗಳಿಗೆ ನಾಡು ನುಡಿಗಿಂತ ಸ್ವಹಿತವೇ ಹೆಚ್ಚಾಯ್ತಾ? ನೆಲ, ಜಲ, ಭಾಷೆ, ಗಡಿ ವಿಚಾರದಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ರಾಜಕಾರಣಿಗಳು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ನಮ್ಮ ಅಸ್ಮಿತೆಗೆ ಧಕ್ಕೆ ಆದಾಗ ಬರೋದು ಕನ್ನಡ ಸಂಘಟನೆಗಳು ಮಾತ್ರ. ನಮ್ಮ ವೋಟ್ ಮಾತ್ರ ಬೇಕು, ನಮ್ಮ ರಕ್ಷಣೆ ಜವಾಬ್ದಾರಿ ನಿಮ್ಮದಲ್ವಾ ಎಂದು ಸಾರ್ವಜನಿಕರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಜನ ಕೇಳ್ತಿರೋದು ಒಂದೇ, ಉತ್ತರ ಕೊಡಿ. ನಮ್ಮ ವೋಟ್ ಮಾತ್ರ ಬೇಕಾ? ನಮ್ಮ ರಕ್ಷಣೆಗೆ ನೀವು ಯಾಕೆ ಬರ್ತಾ ಇಲ್ಲ? ಕರ್ನಾಟಕದಲ್ಲಿ ಇದೀಗ ಕನ್ನಡಿಗರೇ ಸಾರ್ವಭೌಮ ಅನ್ನೋ ಮಾತು ಕೂಡ ಇದೆ. ಕನ್ನಡವನ್ನ ಜಾಸ್ತಿ ಮಾತನಾಡಬೇಕು, ಕನ್ನಡವನ್ನ ಜಾಸ್ತಿ ಬಳಕೆಯನ್ನ ಮಾಡಬೇಕು ಅನ್ನುವ ಮಾತು ಕೂಡ ಕನ್ನಡದಲ್ಲಿ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನುವ ಮಾತು ಕೂಡ ಇದೆ. ಆದ್ರೆ ರಾಜಕಾರಣಿಗಳು ಮಾತ್ರ ನಾಡು ನುಡಿಗಿಂತ ಸ್ವಹಿತವೇ ಹೆಚ್ಚಾಯ್ತಾ ಅಂದ್ರೆ ಅವರವರದ್ದ ಮಾತ್ರ ನೋಡ್ಕೊಳ್ತಾರೆ. ರಾಜ್ಯದ ಜನತೆ ಬಗ್ಗೆ ಗಮನವನ್ನ ಹರಿಸೋದಿಲ್ಲ. ಯಾಕೆ ಗಮನವನ್ನ ಹರಿಸೋದಿಲ್ಲ? ನೆಲ, ಜಲ, ಭಾಷೆ, ಗಡಿ ವಿಚಾರ ಅಂತ ಬಂದ್ರೆ ಸೈಲೆಂಟ್ ಆಗ್ತಾರೆ ರಾಜಕಾರಣಿಗಳು. ಯಾಕೆ ಸೈಲೆಂಟ್ ಆಗ್ತಾರೆ? ಯಾಕಂದ್ರೆ ನಾವು ಅವ್ರಿಗೆ ವೋಟನ್ನ ಕೊಟ್ಟಿರ್ತೀವಿ, ಆದ್ರೂ ನಮ್ಮ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ? ನಮ್ಗೇನಾದ್ರೂ ತೊಂದರೆ ಆದ್ರೆ ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ಬರ್ತವೆ. ಯಾಕೆ ರಾಜಕಾರಣಿಗಳು ಬರೋದಿಲ್ಲ? ವೋಟ್ ಕೇಳಬೇಕಾದ್ರೆ ಮಾತ್ರ ಜನಪ್ರತಿನಿಧಿಗಳು ಮನೆ ಮುಂದೆ ಬಂದು ಕೈ ಮುಕ್ಕೊಂಡು ನಿಂತ್ಕೋತೀರಾ, ಆದ್ರೆ ನಮ್ಗೇನಾದ್ರೂ ತೊಂದರೆ ಆದಾಗ ನೀವು ಯಾಕೆ ಬರಲ್ಲ ಎಂದು ಸಾರ್ವಜನಿಕರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳೇ ಎಲ್ಲಿದ್ದೀರಾ? ಇವರ ಪ್ರಶ್ನೆಗೆ ನೀವು ಉತ್ತರವನ್ನ ಇದೀಗ ಕೊಡ್ಲೇಬೇಕು. ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ರಾಜ್ಯದಲ್ಲಿ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ನಡೆಸ್ತಾ ಇರ್ತವೆ. ಈ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಬಿಟ್ರೆ ರಾಜಕಾರಣಿಗಳು ಯಾಕೆ ಬರಲ್ಲ? ಯಾಕೆ ನಾವೇನು ವೋಟ್ ಹಾಕಿರಲ್ವಾ? ನಮಗೆ ರಕ್ಷಣೆ ಕೊಡೋಕೆ ನಿಮಗೆ ಜವಾಬ್ದಾರಿ ಇರಬೇಕು, ರಕ್ಷಣೆಯನ್ನ ಕೊಡಬೇಕು ಎಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಇತ್ತೀಚೆಗೆ ಒಂದು ಘಟನೆ ಕೂಡ ನಡೆದಿತ್ತು. ಕಂಡಕ್ಟರ್ ಮೇಲೆ ಮರಾಠಿಗರು ಹಲ್ಲೆಯನ್ನ ಕೂಡ ನಡೆಸಿದ್ರು. ಮರಾಠಿಯಲ್ಲಿ ಮಾತನಾಡಿ ಕನ್ನಡದಲ್ಲಿ ಮಾತನಾಡಿ, ಮರಾಠಿ ನಂಗೆ ಬರಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡ ಹೋರಾಟಗಾರರಂತಹ ಗಿರೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹೇಳಿ ಸರ್, ಇದೀಗ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋದು ಬರೀ ಮಾತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಜನಪ್ರತಿನಿಧಿಗಳು ಕನ್ನಡ ವಿಚಾರ ಅಂತ ಬಂದ್ರೆ ಬರೋದಿಲ್ಲ, ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ಬರ್ತಾರೆ. ಈ ಕುರಿತು ನೀವೇನ್ ಹೇಳ್ತೀರಾ? ನೋಡಿ, ಈಗ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಇದು 50 ವರ್ಷದಿಂದ ಇದು MES ಪುಂಡ್ರ ಕಡೆ ಇದ್ದೇ ಇದೆ. ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ನೇರವಾದ ಹೊಣೆ ಇದಕ್ಕೆ. ಹೌದು. 2022-31 ಸಂಜೆ ಕರೆದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು MES ಪುಂಡ್ರನ್ನ ಈ ರಾಜ್ಯದಿಂದ ವಜಾ ಮಾಡ್ತೀವಿ ಅಂತ ಹೇಳಿದ್ರು, ನಿಷೇಧ ಮಾಡ್ತೀವಿ ಅಂತ ಹೇಳಿ. ಇದು ನಾನ್ ಮಾತಾಡಿದ್ರೆ ಅಥವಾ ಇನ್ಯಾರು 4-5 ಜನ ಹೋರಾಟಗಾರರು ಮಾತಾಡಿದ್ರೆ ಇದು ಬಗ್ಗೆ ಸಮಸ್ಯೆ ಬಗೆಹರಿಯುತ್ತದಲ್ಲ. ಇವ್ರನ್ನ 1ನೇ ತಾರೀಕು ನವೆಂಬರ್ 1ನೇ ತಾರೀಕಿಗೆ ಕನ್ನಡ ದಿನಾಚರಣೆ ಮಾಡೋದು ಬಿಡೋದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆನೆ. ಮತ್ತು ಅಲ್ಲಿ ಸ್ಥಳೀಯ ಏನೋ ಅವಿವೇಕಿ ರಾಜಕಾರಣಿಗಳಿದ್ದಾರಲ್ಲ, ಮುಖಂಡರುಗಳು, ಅವ್ರ ಬೆಂಬಲದಿಂದಾನೇ ಈ MES ಪೌಂಡರ್ಗಳು ಆಡ್ತಾ ಇರ್ತಕ್ಕಂಥ ಇದು ಮಾಡ್ತಾ ಇರ್ತಕ್ಕಂಥದ್ದು ಇದು ದ್ವಂದ್ವ ನಿಲುವು. ಮತ್ತೆ ಇನ್ನೊಂದೇನಾದ್ರು ವಿಶೇಷವಾಗಿದ್ದು, ಇದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಕಂಡಕ್ಟರ್ಗೂ ಹೊಡಿಬೇಕು ಅನ್ನೋ ಉದ್ದೇಶ ಅಲ್ಲ. ಇದು ಗೋವಾದಿಂದ ಬಂದಿರತಕ್ಕಂಥ ದುರಂತ. ಸರಿಯಾಗಿ ತನಿಖೆ ಮಾಡ್ಬೇಕು. ಯಾಕಂದ್ರೆ ಬೇಸಿಗೆ ಬರ್ತಾ ಇದೆ, ಬೇಸಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಮಾದಾಯಿ ವಿಚಾರ ಸೂಕ್ಷ್ಮವಾಗಿದೆ. ಇವಾಗ ಮಾದಾಯಿ ವಿಚಾರವನ್ನ ಅದನ್ನ ಇದ್ರ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಇವತ್ತು ಮಾದಾಯಿ ಮತ್ತು ಮೇಕೆದಾಟು ವಿಚಾರವಾಗಿ ವಾಟಾಳ್ ರೈತರು, ಸಾರಾ ಗೋವಿಂದ್, ಪ್ರವೀಣ್ ಕುಮಾರ್ ಶೆಟ್ಟಿ, ಶಿವರಾಮೇಗೌಡ, ಮಂಜುನಾಥ್ ದೇವ, ನಾನು ಎಲ್ಲರೂ ಕೂತು ಚರ್ಚೆ ಮಾಡ್ತಾ ಇದ್ವಿ. ಏನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಹೋರಾಟಗಳ ರೂಪುರೇಷದ ಬಗ್ಗೆ ಇವತ್ತು ಎಲ್ಲ ಸಭೆ
ಸಭೆ ಕರೀತಾ ಇದ್ವಿ. ಅದ್ ನೋಡ್ರಿ ನೆನ್ನೆ ಎಲ್ಲ ಮೊನ್ನೆ ಇತ್ತ ಕಂಡಕ್ಟರ್ ಮಾಡಿದ್ದಾರೆ. ಈ ಕಂಡಕ್ಟರ್ ಮಾಡಿದ್ರೆ ಬೆಳಗಾವಿಗೆ ಹೋಗ್ಬೇಕು ನಾವು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದನ್ನ ನಾವು ಏನಾಗಿದೆ ಈ ಮಾಧ್ಯಮದಲ್ಲಿ ನಾವು ನೋಡಿ ಅಲ್ಲಿ ಅಧಿಕಾರಿ ಯಾರು ಎಡ ಮಾಡಿರೋರು ಈ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದೀವಿ ಅಂತ ಹೇಳ್ಬಿಟ್ರಲ್ಲ ಸಡನ್ ಆಗಿ. ಏನಾಗ್ಬೇಕು ಅವ್ರ ಮನೆಯವ್ರ ಪರಿಸ್ಥಿತಿ? ಅಲ್ಲೇ ಆಗಿದೆ ಕನ್ನಡಿಗರ ಮೇಲೆ, ಮತ್ತೆ ನೋಡ್ರೆ ಕಂಡಕ್ಟರ್ ಮೇಲೆನೆ ಪೋಕ್ಸೋ ಕೇಸ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದೀರಿ. ಈಗ ಅವ್ರ ಕಂಡಕ್ಟರ್ ಪರಿಸ್ಥಿತಿ ಏನಾಗಬೇಕು, ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು, ಮತ್ತೆ ಮುಂದಿನ ದಿನಗಳು ಕನ್ನಡಿಗರು ಏನಾದ್ರು ನಮ್ಗೆ ತೊಂದರೆ ಆಯ್ತು ಹೇಳ್ಕೊಳ್ಳೋದಕ್ಕೆ ಭಯ ಪಡ್ಬೇಕಾ ಅಥವಾ ದೂರ ಪಡ್ಬೇಕಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಅಲ್ಲಿ ಜಿಲ್ಲಾಡಳಿತ ಮತ್ತು ಈ ಪೊಲೀಸ್ ಇಲಾಖೆ ಎರಡೂ ಸೇರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಹೌದು ಸರ್, ಇದೀಗ ನಮ್ಮ ಕನ್ನಡಿಗರಿಗೆ ನಮ್ಮ ವಾಹಿನಿ ಮೂಲಕ ಏನ್ ಕಿವಿ ಮಾತು ಹೇಳ್ತೀರಾ? ನೋಡಿ ಈಗ ಏನಾಗಿದೆ, ಏನ್ ಕಿವಿ ಮಾತಂತ ಎಷ್ಟು ಅಂತ ಹೇಳಿ ನಾವು ನಮ್ಮ ಇವಾಗ ಸರ್ಕಾರಗಳು ಮತ್ತು ಪೊಲೀಸ್ ಇಲಾಖೆ ಜಿಲ್ಲಾಡಳಿತಗಳು ಸಹಕಾರ ಕೊಡದೇ ಇದ್ದಾಗ ಹೋರಾಟಗಾರೇ ಮಾಡ್ಕೊಂಡ್ ಬರ್ಬೇಕು, ಹೋರಾಟಗಾರರಿಗೆ ಬೂಟ್ ಎತ್ತಿಸ್ಬೇಕು, ಹೋರಾಟಗಾರ ಲಾಠಿ ಎತ್ತಿಸ್ಬೇಕು, ಹೋರಾಟಗಾರರ ಕೇಸ್ ಹಾಕ್ಕೋಬೇಕು. ಮತ್ತೆ ಹೋರಾಟಗಾರರ ಕೆಲವು ರಾಜಕಾರಣಿಗಳು ನೋಡಿದ್ರಿ, ನೀವೇ ನೋಡಿದಿರಲ್ವಾ, ನಿಮ್ಮಲ್ಲಿ ಪ್ರಚಾರ ಮಾಡಿದಿರಲ್ವಾ? ರೋಲ್ ಕಾಲ್ ಹೋರಾಟಗಾರರು, ವಸೂಲಿ ಹೋರಾಟಗಾರರು, ನವೆಂಬರ್ ಹೋರಾಟಗಾರರು ಇದೆಲ್ಲ ತಲಾಟೆ ಮಾತಾಡ್ತಾರಲ್ಲ, ಒಬ್ಬ ಮಾತಾಡ್ತಾ ಇದಾರೆ ರಾಜಕಾರಣಿಗಳು? ಇಲ್ಲ. ಈಗ ಅಲ್ಲಿ ಏನಾಗಿದೆ, ಅವ್ರಿಗೆ MES ಅವ್ರನ್ನ ಇವರು ಬಿಟ್ಕೊಡೋದಿಲ್ಲ. ಅದೊಂದು ಅಜೆಂಡಾ ಅವ್ರಿಗೆ ಬೇಕು. ಬೆಳಗಾವಿ ಅಂತಲ್ಲ, ಗಡಿ ಭಾಗದಲ್ಲಿರ್ತಕ್ಕಂಥ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ವಿಶೇಷವಾದ ಸೌಲಭ್ಯಗಳನ್ನ ಕೊಡ್ಬೇಕಂತ ಸರ್ಕಾರದ ಜವಾಬ್ದಾರಿ. ಅವಾಗ ಈ ಘಟನೆಗಳು ನಡೆಯೋದಿಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನಷ್ಟೇ, ಯಾರ ಕೆಲ್ಸಕ್ಕೆ ಬರ್ದಿರೋ ಅಧಿಕಾರಿಗಳನ್ನ ಹಾಕಿದ್ರು ತುಂಬಾ ತೊಂದರೆ ಆಗುತ್ತೆ. ಗೊತ್ತಿರತಕ್ಕಂಥ ನಿಪುಣರನ್ನ ತಗೊಂಡೋಗ ಬಿಟ್ರೆ ಒಂದ್ 2-3 ಸತಿ ಸರಿಯಾಗಿ ಪಾಠ ಕಲಿಸಿದ್ರೆ ಮತ್ತೆ ಇದ್ರಾಗೋದಿಲ್ಲ. ಇದು ಸಣ್ಣ ವಿಚಾರ ಅಲ್ಲ, ಇದು ಬಹಳ ರಾಜ್ಯಕ್ಕೆ ದೊಡ್ಡ ಇದಾಗುತ್ತೆ. ಇದನ್ನ ಸರ್ಕಾರ ಬಹಳ ಸೂಕ್ಷ್ಮದಿಂದ ಪರಿಶೀಲನೆ ಮಾಡಿ ಅದನ್ನ ನೀಟಾಗಿ ಬಗೆಹರಿಸಿದ್ರೆ ಒಳ್ಳೇದಾಗುತ್ತೆ. ಇಲ್ಲ ಅಂತ ಅಂದ್ರೆ ರಾಜ್ಯಗಳ ಮಧ್ಯೆ ಒಳ್ಳೆ ಬಿರುಕು ಬಿಡ್ಕೊಳ್ಳುತ್ತೆ. ಮತ್ತೆ ಆಮೇಲೆ ಇದು ಗೋವಾದ ಬರೀ ಮಹಾರಾಷ್ಟ್ರದ ವಿಚಾರ ಅಲ್ಲ, ಇದ್ರಲ್ಲಿ ಗೋವಾದ ಕುತಂತ್ರನೂ ಇದೆ. ಗೋವಾ ಮತ್ತು ಮಹಾರಾಷ್ಟ್ರ ಎರಡೂ ಸೇರಿ ಇದು ಹೊಸದಾಗ ಅಲ್ಲ ಬರೋದು. ಪ್ರತಿ ಬೇಸಿಗೆ ಬಂದಾಗಲೆಲ್ಲ ಅವ್ರು ಕಿತಾಪತಿ ಏನಾದ್ರು ಒಂದು ಮಾಡೇ ಮಾಡ್ತಾರೆ. ಒಂದು ಕನ್ನಡ ಬೋಟ ಸುಡೋದು, ಇಲ್ಲ ನವೆಂಬರ್ 1ನೇ ತಾರೀಕು ಬಂದು ಇದು ಮಾಡೋದು, ಇಲ್ಲ ಬಂದು ಮಾದಾಯಿ ಇದನ್ನ ಕಾಮಗಾರಿನ ಬಂದು ಪರಿಶೀಲನೆ ಮಾಡಿದ್ರು. ಗೋವಾದಿಂದ ಇದು ಬರೋದು ಸಭೆ, ಅಲ್ಲಿಂದ ಮುಖ್ಯಮಂತ್ರಿಗಳು ಬರ್ತಾರೆ ಇಲ್ಲಿ ಸಭೆ ಮಾಡೋದಕ್ಕೆ. ಇದೆಲ್ಲ ಜಿಲ್ಲಾಡಳಿತ ಮತ್ತು ಇಲಾಖೆ ಸರ್ಕಾರಗಳು ಗಮನಿಸ್ಬೇಕು. ಅವ್ರನ್ನೆಲ್ಲ ನಡೆಯೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ, ಜಿಲ್ಲಾಡಳಿತ ವಿಫಲ ಆಗಿದೆ, ಪೊಲೀಸ್ ವಿಫಲ ಆಗಿದೆ ಅಂತ ನಮ್ಮ ಅಭಿಪ್ರಾಯ. ಓಕೆ, ಧನ್ಯವಾದ ಸರ್. ನಮಸ್ಕಾರ. ಕನ್ನಡಿಗರ ಮೇಲೆ ಹಲ್ಲೆಗೆ ಬೆಳಗಾವಿ ಜನಪ್ರತಿನಿಧಿಗಳು ಸೈಲೆಂಟ್ ಆಗಿರುವುದು ಯಾಕೆ? ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಕಠಿಣವಾಗಿ ಖಂಡಿಸ್ತಾ ಇಲ್ಲ ನಾಯಕರು ಯಾಕೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಲ್ಲೊಬ್ಬ ಇಲ್ಲೊಬ್ಬ ಕಾಂಗ್ರೆಸ್ ಸಚಿವರಿಂದ ಮಾತ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಯಾರು ಕೂಡ ಖಂಡಿಸ್ತಾ ಇಲ್ಲ. ಕನ್ನಡಿಗರಿಗೆ ಅನ್ಯಾಯವಾದರೂ ಜಿಲ್ಲೆಯ ಶಾಸಕ ಸಚಿವರು ಮೌನವನ್ನ ವಹಿಸಿರೋದು ಯಾಕೆ? ಗಡಿ ವಿವಾದ ಭುಗಿಲೆದ್ದಾಗ ಗಟ್ಟಿ ಧ್ವನಿಯನ್ನ ಎತ್ತಿಲ್ಲ ಬೆಳಗಾವಿ ಲೀಡರ್ಸ್. ಮರಾಠ ಮತಗಳು ಕೈತಪ್ಪೋ ಭೀತಿಯಿಂದ ಸೈಲೆಂಟ್ ಆದ್ರಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಕನ್ನಡಿಗರ ಮೇಲೆ ಹಲ್ಲೆಗೆ ಬೆಳಗಾವಿ ಜನಪ್ರತಿನಿಧಿಗಳು ಇದೀಗ ಸೈಲೆಂಟ್ ಆಗಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಕಠಿಣವಾಗಿ ಖಂಡಿಸ್ತಾ ಇಲ್ಲ ನಾಯಕರು ಯಾಕೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲೊಬ್ಬ ಇಲ್ಲೊಬ್ಬ ಕಾಂಗ್ರೆಸ್ ಸಚಿವರಿಂದ ಮಾತ್ರ ಖಂಡನೆ ಇದೀಗ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರಿಗೆ ಅನ್ಯಾಯವಾದರೂ ಜಿಲ್ಲೆಯ ಶಾಸಕರು ಸಚಿವರು ಮೌನವನ್ನ ವಹಿಸ್ತಾ ಇದ್ದಾರೆ ಯಾಕೆ? ಗಡಿ ವಿವಾದ ಭುಗಿಲೆದ್ದಾಗ ಗಟ್ಟಿ ಧ್ವನಿಯನ್ನ ಎತ್ತಿಲ್ಲ ಬೆಳಗಾವಿ ಲೀಡರ್ಸ್. ಯಾಕೆ ಕನ್ನಡ ಪರವಾಗಿ ನಿಲ್ತಾ ಇಲ್ಲ? ಮರಾಠ ಮತಗಳು ಕೈತಪ್ಪೋ ಭೀತಿಯಲ್ಲಿದ್ದಾರಾ? ಭೀತಿಯಿಂದ ಸೈಲೆಂಟ್ ಆದ್ರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕನ್ನಡಿಗರ ಮೇಲೆ ಹಲ್ಲೆಯಾದ್ರೂ ಕೂಡ ಜನಪ್ರತಿನಿಧಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ವೋಟ್ ಕೇಳೋಕೆ ಮಾತ್ರ ಮನೆ ಹತ್ರ ಬರ್ತಾರೆ, ಆದ್ರೆ ಇಂತಹ ವಿಚಾರ ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ, ಖಂಡಿಸೋದಿಲ್ಲ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಮೊನ್ನೆಯಷ್ಟೇ ಕಂಡಕ್ಟರ್ ವಿಚಾರ ನಡೀತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವೊಬ್ಬ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಅದರಲ್ಲಿ ಕೆಲವೊಂದು ನಾಯಕರು ಅಲ್ಲೊಬ್ಬ ಇಲ್ಲೊಬ್ಬ ನಾಯಕರು ಮಾತ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಅಂತ ಬಂದಾಗ ನವೆಂಬರ್ ತಿಂಗಳಲ್ಲಿ ಮಾತ್ರ ಭಾಷಣವನ್ನ ಬಿಗಿತಾರೆ ಕನ್ನಡದ ಬಗ್ಗೆ.
ಕನ್ನಡ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಆದ್ರೆ ಇಂಥ ಟೈಮ್ನಲ್ಲಿ ಕನ್ನಡಿಗರಿಗೆ ತೊಂದರೆ ಆದಾಗ ಯಾಕೆ ಜನಪ್ರತಿನಿಧಿಗಳು ಬರೋದಿಲ್ಲ, ಇಂತಹ ವಿಚಾರವನ್ನ ಯಾಕೆ ಖಂಡಿಸೋದಿಲ್ಲ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಮರಾಠ ಮತಗಳು ಕೂಡ ಇರೋದ್ರಿಂದ ಕೈತಪ್ಪೋ ಭೀತಿಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಶಾಸಕರು, ಅಲ್ಲಿನ ಸಚಿವರು ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಗಡಿ ವಿವಾದ ಭುಗಿಲೆದ್ದಾಗಲೂ ಕೂಡ ಕರ್ನಾಟಕದ ಏನು ರಾಜಕಾರಣಿಗಳು ಇದ್ದಾರೆ, ಕಾಂಗ್ರೆಸ್ನ ಸಾಕಷ್ಟು ರಾಜಕಾರಣಿಗಳು ಇದ್ದಾರೆ, ಅವರು ಕೂಡ ಧ್ವನಿ ಎತ್ತಿರಲಿಲ್ಲ. ಇದೀಗ ಬೆಳಗಾವಿಯಲ್ಲಿ ನಡೆದಂತಹ ಘಟನೆಯ ಸಾಕ್ಷಿಯಾಗಿದೆ. ಈ ಘಟನೆಗೆ ಯಾವೊಬ್ಬ ರಾಜಕಾರಣಿಗಳು ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಆ ಘಟನೆಯನ್ನ ಯಾರು ಕೂಡ ಖಂಡಿಸ್ತಾ ಇಲ್ಲ. ಯಾಕೆ ಖಂಡಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಾಗ ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ಮುಂದೆ ಬರ್ತವೆ, ಅವರು ಮಾತ್ರ ಹೋರಾಟವನ್ನ ನಡೆಸ್ತಾರೆ. ಇದಕ್ಕೆ ನ್ಯಾಯವನ್ನ ಕೊಡಿಸಲೇಬೇಕು ಸರ್ಕಾರ ಎಂದು ಹೋರಾಟವನ್ನ ನಡೆಸ್ತವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಘಟನೆಗಳು ಆಗಿದೆ. ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ಈ ಹಿಂದೆಯೂ ಕೂಡ ನಡೆಸಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ರಾಜಕಾರಣಿಗಳು